ಓಂ ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವ ಮೋಹಿನಿ. ಕಳೆದ ಒಂದೆರಡು ದಿವಸದಿಂದ ನಾವು ಈ ಬೌದ್ಧಾವತಾರದ ಬಗ್ಗೆ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಇವತ್ತು ಮತ್ತೆ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಾನು ಬಯಸಿದೆ. ಈ ಬುದ್ಧನ ಕಥೆಯಲ್ಲಿ ಅವನು ಯಶೋಧರ ಅನ್ನುವ ಒಬ್ಬ ಪತ್ನಿಯನ್ನ ಮತ್ತೆ ರಾಹುಲ ಅನ್ನುವ ಒಬ್ಬ ಮಗನನ್ನ ಹೊಂದಿದ್ದ ಅನ್ನೋದು ಕೇಳಿ ಬರ್ತದೆ. ಇತಿಹಾಸದಲ್ಲಿ ಪ್ರಸಿದ್ಧನಾದ ಗೌತಮ ಬುದ್ಧನು ಭಗವಂತ ಬುದ್ಧನು ಒಂದೇ ಅಂತ ಆದರೆ, ಈ ಭಗವಂತ ಬುದ್ಧನ ಕಥೆಯನ್ನು ಆಚಾರ್ಯರು ಹೇಳುವಾಗ ಆತನ ಪತ್ನಿಯ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ಏನಾದರೂ ಒಂದು ಪ್ರಶ್ನೆ ಬರಬಹುದು ನಮಗೆ. ಅಂತಹ ಕೆಲವು ಪ್ರಶ್ನೆಗಳನ್ನು ಈಗ ನಾವು ಡೀಲ್ ಮಾಡಬೇಕಾಗಿದೆ. ನಮಗೆ ಗೊತ್ತಿರುವಂತೆ ಬುದ್ಧ ಹುಟ್ಟಿದಾಗ ಜ್ಯೋತಿಷಿಗಳು ಕೆಲವರು ಹೇಳಿದರು, ಈತ ಅತಿ ದೊಡ್ಡ ಚಕ್ರವರ್ತಿಯಾಗಿ ಮರಿತಾನೆ ಅಥವಾ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ. ಮಗ ಸನ್ಯಾಸಿ ಆಗುವುದನ್ನು ತಪ್ಪಿಸಲಿಕ್ಕೋಸ್ಕರ ಅವನಿಗೆ ಯಾವುದೇ ದುಃಖದ ದರ್ಶನ ಆಗದೇ ಇರುವಂತೆ, ದುಃಖಕರವಾದ ಪ್ರಸಂಗದ ದರ್ಶನವೇ ಆಗದೇ ಇರುವಂತೆ ರಾಜ ವ್ಯವಸ್ಥೆ ಮಾಡಿದ್ದ. ಎಲ್ಲಿಯೂ ಕೆಟ್ಟದ್ದು ಯಾವತ್ತೂ ಕೂಡ ಆತನಿಗೆ ಕಂಡಿರಬಾರದು, ಹಾಗೆ ಮಾಡಿದ. ಸುಖವಾಗಿ ಬೆಳೆದಿದ್ದ. ಯಶೋಧರೆಯನ್ನು ಮದುವೆ ಮಾಡಿಕೊಂಡ. ರಾಹುಲ ಅನ್ನುವ ಮಗನೂ ಹುಟ್ಟಿದ. ಒಂದು ಬಾರಿ ಆತ ಹೊರಗೆಲ್ಲೋ ಸುತ್ತಾಡಬೇಕು ಅಂತ ಹೋದಾಗ ಒಬ್ಬ ಸಾರಥಿಯನ್ನ ರಾಜ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಮೊದಲು ಒಬ್ಬ ವಯಸ್ಸಾದವನನ್ನ ಈ ಬುದ್ಧ ನೋಡಿದ. ಇದೇನು ವಯಸ್ಸಾಗಿದೆಯಲ್ಲ ಇವನಿಗೆ ಅಂತ ಸಾರಥಿಯನ್ನು ಕೇಳಿದ. ಹೌದು, ಎಲ್ಲರಿಗೂ ಒಂದು ವಯಸ್ಸಿನ ನಂತರ, ಒಂದು ಕಾಲದ ನಂತರ ಈಗ ವಯಸ್ಸಾಗೇ ಆಗ್ತದೆ ಅಂತ ಸಾರಥಿ ಹೇಳಿದ. ಮತ್ತೊಬ್ಬನಿಗೆ ಮುಪ್ಪೇ ಬಂದಿತ್ತು. ಮುಪ್ಪು ಇವನು ನೋಡಿರಲಿಲ್ಲ. ಯಾರೋ ವಯಸ್ಸಾದವ್ರನ್ನು, ಮುಪ್ಪು ಬಂದವ್ರನ್ನು ನೋಡಿರಲಿಲ್ಲ, ರೋಗಿಗಳನ್ನು ನೋಡಿರಲಿಲ್ಲ, ಸತ್ತು ಹೋದವ್ರನ್ನ ನೋಡಿರಲಿಲ್ಲ. ಅದರಿಂದ ಕ್ರಮವಾಗಿ ಅವನಿಗೆ ವಯಸ್ಸಾದವರು, ರೋಗಿಗಳು, ಹಾಗೆ ಸತ್ತು ಹೋದವ್ರನ್ನೆಲ್ಲ ನೋಡಿದಾಗ ಮನಸ್ಸು ವಿಚಲಿತ ಆಯಿತು. ಜೀವನ ಮತ್ತೆ ಮರಣ ಇವುಗಳ ನಡುವಿನ ಕಾಲದಲ್ಲಿ ನಾವು ಅನುಭವಿಸುವ ಅನೇಕ ತಲ್ಲಣಗಳು ಇವೆಲ್ಲ ಆತನ ಮನಸ್ಸನ್ನ ಮುಟ್ಟಿದವು. ಆತನನ್ನು ವಿಚಾರ ಮಾಡಲಿಕ್ಕೆ ಅವು ಪ್ರೇರಿಸಿದವು. ಯಶೋಧರೆ ಮತ್ತೆ ಮಗ ರಾಹುಲ ಹಾಸಿಗೆಯಲ್ಲಿ ಇದ್ದಂತೆ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಮನೆಯನ್ನು ಬಿಟ್ಟು ಹೋದ. ಮನೆಯನ್ನು ಬಿಟ್ಟು ಹೋದವನು ಅನೇಕ ಕಡೆ ಸಂಚಾರ ಮಾಡಿ, ತಪಸ್ಸು ಮಾಡಿ, ಕೊನೆಗೆ ಇವತ್ತಿನ ಬಿಹಾರದ ಗಯಾದಲ್ಲಿ, ಬುದ್ಧ ಗಯಾದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಅವನಿಗೆ ತತ್ವ ಹೊಳೆಯಿತು. ಏನು ಹೊಳೆಯಿತದು? ಜಗತ್ತು ದುಃಖಮಯ ಅನ್ನುವ ಮೊದಲನೇ ಸತ್ಯ, ದುಃಖಕ್ಕೆ ಕಾರಣ ಆಸೆ ಅಂತ ಎರಡನೇ ಸತ್ಯ, ಆಸೆಯನ್ನು ಬಿಟ್ಟರೆ ದುಃಖ ಹೊರಟೋಗ್ತದೆ ಅನ್ನೋದು ಮೂರನೇ ಸತ್ಯ. ಹೀಗೆ ಅವನಿಗೆ ತಿಳಿಯಿತು. ಮುಂದೆ ಆತ ಧರ್ಮವನ್ನು ಬೋಧನೆ ಮಾಡಲಿಕ್ಕೆ ತೊಡಗಿದ, ದೊಡ್ಡ ಪ್ರಮಾಣದ ಅನ್ಯಾಯಗಳನ್ನು ಪಡೆದ ಅಂತ ಹೀಗೆಲ್ಲ ಕೇಳ್ತೇವೆ. ಅವನು ಹೀಗೆ ವೈರಾಗ್ಯವನ್ನು ಹೊಂದಿ ಬುದ್ಧನ ಸ್ಥಾನಕ್ಕೆ ಏರಿದ್ದು ಇದೇನಿದೆ ನಮಗೆ ಚರಿತ್ರದಲ್ಲಿ ಕೇಳಿ ಬರ್ತದೆ. ಅಶ್ವಘೋಷ ಅಂತ ಒಂದು ಬುದ್ಧ ಚರಿತ ಅಂತ ಒಂದು ಕಾವ್ಯ ರಚನೆ ಮಾಡಿದ್ದಾನೆ. ಅದರಲ್ಲೂ ಕೂಡ ಇದೆಲ್ಲ ಕೇಳಿ ಬರ್ತದೆ. ಆದರೆ ಈ ಕಥೆಗಳ ಕುರಿತಾಗಿಯೇ ಒಮ್ಮತ ಇಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ಬಹಳ ಹಿಂದೆ ಧರ್ಮಾನಂದ ಕೋಸಾಂಬಿ ಅನ್ನುವವರ ಒಂದು ಕಾದಂಬರಿ ಓದಿದ್ದೆ ನಾನು, ಭಗವಾನ್ ಬುದ್ಧ ಅಂತ. ಬುದ್ಧನ ಕುರಿತಾಗಿ ಒಂದು ಕಥೆ ಅದು. ಈ ಕಥೆಗಳನ್ನೆಲ್ಲ ಅವರು ಅಲ್ಲಿ ತಳ್ಳಿ ಹಾಕಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಬಾಲ್ಯಾವಸ್ಥೆಯನ್ನು ದಾಟಿ ಯೌವನಕ್ಕೆ ಬಂದು, ಪ್ರೌಢಾವಸ್ಥೆಗೆ ಬಂದು,
ಮದುವೆ ಮಾಡಿಕೊಂಡಿದ್ದಾನೆ, ಮಕ್ಕಳನ್ನು ಪಡೆದಿದ್ದಾನೆ ಅನ್ನುವ ಹಂತದಲ್ಲಿ ಜೀವಮಾನದಲ್ಲಿ ಅವನು ಯಾರನ್ನೂ ವಯಸ್ಸಾದವ್ರನ್ನ ನೋಡಿರ್ಲಿಲ್ವಾ, ರೋಗಿಗಳನ್ನು ನೋಡಿರ್ಲಿಲ್ವಾ, ಸತ್ತು ಹೋದವ್ರನ್ನೇ ನೋಡಿರ್ಲಿಲ್ವಾ? ಹಾಗೆ ನೋಡದೆ ಇರೋಕ್ಕೆ ಸಾಧ್ಯ ಇದೆಯಾ? ಸುಮಾರು ನಿಮ್ಮ ಮಕ್ಕಳು ಮೊಮ್ಮಕ್ಕಳೇ 10 ವರ್ಷದಲ್ಲೇ ಅನೇಕ ಜನ ನಾವು ಹುಟ್ಟಿದ ಆರಂಭ್ಯ 10ನೇ ವಯಸ್ಸಿನವರೆಗೆ ನಾವು ಪರಿಗಣನೆ ಮಾಡಿದರೆ ನಮ್ಮ ಸುತ್ತಮುತ್ತಲಿದ್ದವ್ರು ಕೆಲವರು ಸತ್ತು ಹೋಗಿದ್ದು ಕಂಡು ಬರ್ತದೆ, ಕೆಲವರು ವಯಸ್ಸಾದವರಿದ್ದದ್ದು ಕಂಡು ಬರ್ತದೆ, ಕೆಲವರು ರೋಗಿಗಳಿದ್ದದ್ದು ಕಂಡು ಬರ್ತದೆ. ಈ ನರಳಾಟ ಇದ್ರ ಬಗ್ಗೆ ಎಲ್ಲ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ. ವಯಸ್ಸು ಹೆಚ್ಚಿದಂತೆ ಯೌವನ 20, 25, 30, 40 ಈ ವಯಸ್ಸಿಗೆ ಬಂದಂತೆ ಎಲ್ಲವೂ ಗೊತ್ತಾಗೇ ಆಗ್ತದೆ. ಸಾವಿರ ಬಗ್ಗೆಯೇ ಕೇಳದ, ರೋಗಗಳ ಬಗ್ಗೆಯೇ ಕೇಳದ ವಯಸ್ಸು ಅಂತನ್ನೋದೊಂದು ತೀರಾ 2-3 ವರ್ಷ, 3-4 ವರ್ಷ ಮಾತ್ರ, ಅಥವಾ 1-2 ವರ್ಷ ಮಾತ್ರ. 3-4 ವರ್ಷ, 4-5 ವರ್ಷದ ಹೊತ್ತಿಗೆ ಅನೇಕ ಸಂಗತಿಗಳನ್ನೆಲ್ಲ ಮನುಷ್ಯ ಗಮನಿಸಿರ್ತಾನೆ. ಮನುಷ್ಯ ಯಾಕೆ ಸಾಯ್ತಾನೆ, ಯಾಕೆ ಹುಟ್ಟುತ್ತಾನೆ, ದೇವರು ನಮ್ಮನ್ನು ಹುಟ್ಟಿಸ್ತಾನೆ ಯಾಕೆ, ಸಾಯಿಸ್ತಾನೆ ಯಾಕೆ ಅಂತನ್ನೋದೊಂದು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಬರ್ತಿರ್ತದೆ. ಅಂಥ ಪ್ರಶ್ನಕ್ಕೆ ಅಂಥದ್ದೊಂದು ಕಥೆ ಅನೇಕ ಜನ ಬೌದ್ಧರಿಗೆ ಸಮ್ಮತ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕಷ್ಟೆ. ಕಥೆಯನ್ನು ಹೇಳಲಿಕ್ಕೆ, ಅವನ ನಾಟಕ ಬರೀಲಿಕ್ಕೆ, ಅವನ ಕಾದಂಬರಿ ಬರಲಿಕ್ಕೆ, ಕಾವ್ಯ ಬರಲಿಕ್ಕೆ ತುಂಬ ರೋಚಕವಾಗಿರ್ತದೆ. ವಸ್ತುಸ್ಥಿತಿ ಆಗಿರೋದು ಸಾಧ್ಯನಾ? ಅದರಲ್ಲೂ ನಾಳೆ ರಾಜಕುಮಾರ ಆಗಬೇಕು, ಈಗ ರಾಜಕುಮಾರ, ನಾಳೆ ರಾಜ ಆಗಬೇಕಾದವನು, ಜಗತ್ತಿನ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಅಂಥ ಮುಗ್ಧನನ್ನು ಹೇಗೆ ಯುವರಾಜನನ್ನಾಗಿ ಮಾಡ್ತಾರೆ, ರಾಜನನ್ನಾಗಿ ಹೇಗೆ ಮಾಡ್ತಾರೆ? ಅತ್ಯಂತ ಅಸಂಬದ್ಧವಾದಂಥ ಕಥೆ ಅದು. ಇದು ಆತನ ವೈರಾಗ್ಯದ ಕಥೆ ಆಯಿತು. ಅವನು ಏನು ಬೋಧನೆ ಮಾಡಿದ? ದೇವರಿದ್ದಾನೆ ಬೋಧನೆ ಮಾಡಿದ್ನೋ, ದೇವರಿಲ್ಲ ಅಂತ ಬೋಧನೆ ಮಾಡಿದ್ನೋ, ವೇದಗಳ ಅಪ್ರಮಾಣ ಅಂತ ಹೇಳಿದ್ನೋ, ಏನಂತ ಹೇಳಿದ? ಅದು ಸ್ಪಷ್ಟವಾಗಿ ಗೋಚರ ಆಗೋದೇ ಇಲ್ಲ. ಧರ್ಮ ಪಿಟಕ ಅಂದರೆ ಬುಟ್ಟಿ, ಧರ್ಮ ಪಿಟಕ ಅಂದರೆ ಧರ್ಮದ ಕುರಿತಾಗಿರುವ ಒಂದು ಬುಟ್ಟಿ ಅಂದರೆ ಒಂದು ಗ್ರಂಥ. ಅದನ್ನು ಅವರು ಪಾಲಿ ಭಾಷೆಯಲ್ಲಿ ಧಮ್ಮ ಪಿಟಕ ಅಂತಾರೆ. ಹಾಗೆ ಸೂತ್ರ ಪಿಟಕ, ಸೂತ್ರಗಳಿರುವ ಪಿಟಕ, ಅದನ್ನು ಸುತ್ತ ಪಿಟಕ ಅಂತಾರೆ. ವಿನಯ ಪಿಟಕ, ವಿನಯ ಅಂದರೆ ಮನುಷ್ಯನ ನುಡಿ ಅವುಗಳನ್ನು ತೋರಿಸಿಕೊಡುವಂಥ ಒಂದು ಗ್ರಂಥ, ವಿನಯ ಪಿಟಕ ಅಂತಾರೆ. ಅದನ್ನು ಕೆಲವು ನಾನು ಓದಿದ್ದೇನೆ ಈ ಹಿಂದೆ. ಒಬ್ಬ ಬ್ರಾಹ್ಮಣ ದೇವರಿದ್ದಾನೋ ಇಲ್ಲೋ ಅಂತ ಬುದ್ಧನನ್ನು ಕೇಳ್ತಾನೆ. ದೇವರಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ ಯಾಕೆ ನೀವು ಕೇಳ್ತಾ ಇದ್ದೀರಿ? ಆ ಪ್ರಶ್ನೆಗೆ ಏನು ಅರ್ಥವೂ ಇಲ್ಲ. ಒಬ್ಬನಿಗೆ ಒಂದು ಬಾಣ ನಾಟಿದೆ, ಅವನು ಒದ್ದಾಡ್ತಾ ಇದ್ದಾನೆ. ವೈದ್ಯ ಬರ್ತಾನೆ, ಬಾಣವನ್ನು ಕಿತ್ತು ತೆಗಿತಾನೆ, ಉಪಚಾರ ಮಾಡ್ತಾನೆ. ಉಪಚಾರ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಇದ್ದಾದ್ರೆ ಸತ್ತೇ ಹೋಗ್ತಾನೆ ಆ ವ್ಯಕ್ತಿ. ಹೊರತು ಬಾಣವನ್ನು ಹೊಡೆದವನು ಯಾರು, ಹೊಡೆದ ವ್ಯಕ್ತಿ ಎಷ್ಟು ಎತ್ತರ ಇದ್ದ, ಅವನ ಬಣ್ಣ ಹೇಗಿತ್ತು ಅನ್ನೋದನ್ನೆಲ್ಲ ವಿಚಾರ ಮಾಡ್ತಾ ಕೂತ್ಕೋತಾನೆ. ಹಾಗೆ ಈ ಜಗತ್ತಿನಲ್ಲಿ ನಮಗೆ ದುಃಖ ಬಂದಿದೆ, ದುಃಖಕ್ಕೆ ಏನು ಕಾರಣ? ಆಸೆಯನ್ನು ಬಿಟ್ಟರಾಯ್ತು, ದುಃಖ ತಾನಾಗೆ ಹೋಗ್ತದೆ. ದೇವರಿದ್ದಾನೋ ಇಲ್ಲೋ ಅಂತ ಯಾಕೆ ವಿಚಾರ ಮಾಡ್ತೀರಿ ಅಂತ ಅವನು ಬುದ್ಧ ಹೇಳ್ತಾನೆ ಅಂತ ಬಂದಿದೆ. ಒಟ್ಟಾರೆ ಬೌದ್ಧ ಸಿದ್ಧಾಂತ ಏನು, ಭಗವಾನ್ ಬುದ್ಧ ಏನನ್ನು ಪ್ರತಿಪಾದನೆ ಮಾಡಿದ ಅನ್ನೋದ್ರ ಬಗ್ಗೆನೇ ಅವನ ಕಾಲದಲ್ಲೇ ಒಂದು ಯಾವುದೇ ಗ್ರಂಥದ ರಚನೆ ಆಗಲಿಲ್ಲ. ಆದ್ದರಿಂದ ಮುಂದೆ ಅವನ ನಿರ್ಯಾಣದ ಬಳಿಕ ಅವನ ಸಮಕಾಲೀನಾದಂಥ ಅಜಾತಶತ್ರು ಅನ್ನೋ ಒಬ್ಬ ರಾಜ, ನಾನು ಹಿಂದೆ ಕನಿಷ್ಕ ಅಥವಾ ಅಶೋಕ ಅಂತ ಹೇಳಿದ್ದೆ, ಅವನು ಇರ್ಲಿಕ್ಕಿಲ್ಲ, ಅಜಾತಶತ್ರು ಅನ್ನೋ ರಾಜ ನನಗೆ ಆಮೇಲೆ ಅಭ್ಯಾಸ ಮಾಡಿದಾಗ ಗೊತ್ತಾಯಿತು. ಈ ಬೌದ್ಧರ ಒಂದು ಸಮ್ಮೇಳನವನ್ನು ಮಾಡಿಸಿದ. ಅದರಲ್ಲಿ ಮಹಾಕಶ್ಯಪ ಅನ್ನುವ ಒಬ್ಬ ಗುರು ಅದಕ್ಕೆ ಮುಖ್ಯಸ್ಥನಾಗಿದ್ದ. ಬುದ್ಧನ ಉಪದೇಶಗಳನ್ನು ಸಂಗ್ರಹಿಸುವಂಥ ಪ್ರಯತ್ನ ಅವರು ಮಾಡಿದರು. ಆದರೆ ಒಮ್ಮತ ಮೂಡಲಿಲ್ಲ. ಅಲ್ಲಿ ಯೋಗಾಚಾರರು, ಸೌತ್ರಾಂತಿಕರು, ವೈಭಾಷಿಕರು, ಮಾಧ್ಯಮಿಕರು ಅನ್ನುವಂಥ ಹೀಗೆ ಕವನಗಳು ಹುಟ್ಟಿದವು. ಅದ್ರ ಬಗ್ಗೆ ನಾವೀಗ ಪ್ರತ್ಯೇಕವಾಗಿ ನೋಡಬೇಕಾಗಿಲ್ಲ. ನಾನು ಮೊನ್ನೆ ಒಂದು ಸ್ವಲ್ಪ ದಿವಸ ಹೇಳಿದ್ದೆ, ಹೀನಯಾನ ಮಹಾಯಾನ ಅಂತ 2 ಪ್ರಧಾನವಾಗಿ ಕವನಗಳು ಹುಟ್ಟಿದವು. ಮಹಾಯಾನದಲ್ಲಿ ಭಗವಂತ ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಅವರು ಹೋಗ್ತಾರೆ. ಮತ್ತು ಹೀನಯಾನದಲ್ಲಿ ಅದನ್ನು ಒಪ್ಪೋದಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಆ ಲೆವೆಲಿಗೆ ಏರಿದವನು ಅಂತ ಅಭಿಪ್ರಾಯ ಪಡ್ತಾರೆ. ಅಂತೂ ಹೀಗೆ ಅವನ ಮುಂದಿನ ಕಾಲದಲ್ಲಿ ಅವನ ಮೂಲ ಉಪದೇಶಗಳೇನು ಅನ್ನುವುದೇ ಯಾರಿಗೂ ತಿಳಿಯದಂತಾಗಿ ಅದು ಅನೇಕ ರೀತಿಯಲ್ಲಿ ಕವಲು ಹೊಡೆದು ಬಿಡುತ್ತೆ. ಜಗತ್ತನ್ನು ಮಿಥ್ಯಾ ಅಂತ ಹೇಳುವವರು ಕೆಲವರಿದ್ದಾರೆ ಬೌದ್ಧರಲ್ಲಿ, ಮಾಧ್ಯಮಿಕರು ಅಂತ ಅವರನ್ನು ಕರೀತಾರೆ. ಜಗತ್ತೇ ಶೂನ್ಯ ಅನ್ನೋರಿದ್ದಾರೆ. ಇನ್ನು ಉಳಿದು ಎಲ್ಲರೂ ಹಾಗೆ ಹೇಳ್ತಾರೆ ಅಂತಿಲ್ಲ. ಇಂಥದ್ದೊಂದು ವ್ಯತ್ಯಾಸ ಅಲ್ಲಿ ಕಂಡು ಬರ್ತದೆ.
ಇದೇ ನಮಗೆ ಸೂಚಕ. ಬುದ್ಧ ಏನು ಹೇಳಿದ ಅನ್ನೋದು ಬೌದ್ಧ ಸಿದ್ಧಾಂತವನ್ನು ಒಪ್ಪಿಕೊಂಡಂತಹ ಜನರಿಗೆ ಪೂರ್ಣವಾಗಿ ಅರ್ಥ ಆಗಲಿಲ್ಲ. ಅದಕ್ಕೆ ಬುದ್ಧನ ಈ ಅವತಾರವನ್ನು ನಾವು ಮೋಹಾವತಾರ ಅಂತ ಹೇಳೋದು. ಮತ್ತೆ ಜೈನರು ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಎಲ್ಲ ಬೌದ್ಧರು ಕೂಡ ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತಾರ. ಅಹಿಂಸೆಯನ್ನು ಬೋಧನೆ ಮಾಡಿದ, ಕರುಣೆ ಅಹಿಂಸೆಯನ್ನು ಬೋಧನೆ ಮಾಡಿದ ಅಂತೆಲ್ಲ ಹೇಳ್ತೇವೆ. ಸರಿ, ಹಾಗೆ ಬೋಧನೆ ಮಾಡಿದ್ನ ಬುದ್ಧ? ಅವನು ತನ್ನ ಜೀವಮಾನ ಕಾಲದಲ್ಲಿ ಏನು ಆಹಾರ ತಗೋತಾ ಇದ್ದ ಅದನ್ನೆಲ್ಲ ಗಮನಿಸಿದ್ರೆ ಅವನು ಕೂಡ ಮಾಂಸಾಹಾರ ತಗೋತಿದ್ದ ಅಂತ ಅನ್ನೋದು ಈ ಧರ್ಮಾನಂದ ಕೋಸಾಂಬಿ ಮತ್ತು ಕೆಲವರು ಗ್ರಂಥಕರ್ತರ ಉಲ್ಲೇಖಗಳಲ್ಲೇ ಕಾಣಿಸ್ತದೆ. ಈಗ ನೀವು ಕೂಡ ಇದನ್ನೆಲ್ಲ ಅಂತರ್ಜಾಲದಲ್ಲಿ ಹುಡುಕಾಡಿ ನೋಡಿದ್ರೆ ಕಂಡೇ ಕಾಣ್ತದೆ. ಮತ್ತೆ ಅವನ ಮರಣಕ್ಕೂ ಕೂಡ ಈ ಮಾಂಸಾಹಾರ ತಿಂದದ್ದೇ ಒಂದು ಕಾರಣ ಆಯಿತು ಅಂತ ಉಲ್ಲೇಖ ಇದೆ. ಅದ್ರ ಬಗ್ಗೆ ವಿವಾದ ಇದೆ, ಅದು ವಿಷಯ ಬೇರೆ. ಸೂಕರ ಮದ್ದವ ಅಂತ, ಹಂದಿಯ ಒಂದು ಮಾಂಸ, ಅದರಲ್ಲಿದ್ದಂಥ ಒಂದು ಯಾವುದೋ ಒಂದು ಮುಳ್ಳು ಅಂಥದನ್ನೇನೋ ತಿಂದು ಆತನಿಗೆ ಅನಾರೋಗ್ಯ ಆಯಿತು, ಅತಿಸಾರ ಭೇದಿ ಆಯಿತು, ಅದನ್ನು ಸತ್ತ ಅಂತ ಕೆಲವು ಕಡೆ ಕಂಡು ಬರ್ತದೆ. ಆ ಮುಳ್ಳು ಆತನ ಹೊಟ್ಟೆಯನ್ನು ಬಾಧಿಸಿ ಆತನಿಗೆ ತೊಂದರೆ ಕೊಟ್ಟು ಆತನ ಮರಣಕ್ಕೆ ಕಾರಣ ಆಯಿತು ಅಂತ ಬರ್ತದೆ. ಅಂತ ಮಾಂಸಾಹಾರ ತಿಂತಿದ್ದ, ಅವನೇನು ಸಸ್ಯಾಹಾರವನ್ನೇನು ಪ್ರತಿಪಾದನೆ ಮಾಡಲಿಲ್ಲ. ಆದರೆ ಕ್ರಮವಾಗಿ ಮುಂದೆ ಅನೇಕ ಜನ ಬೌದ್ಧರೆಲ್ಲರೂ ಕೂಡ ಸಸ್ಯಾಹಾರದ ಕಡೆ ವಾಲಿದರು ಅಂತ ಕೇಳಿ ಬರ್ತದೆ. ಎಲ್ಲ ಬೌದ್ಧರು ಕೂಡ ಇವತ್ತು ಸಸ್ಯಾಹಾರಿಗಳೇನು ಅಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಬುದ್ಧನ ಧರ್ಮವನ್ನು ಒಪ್ಪಿದಂತಹ ಅಶೋಕನ ಕಾಲದಲ್ಲೇ, ಅಶೋಕ ಬೌದ್ಧ ಧರ್ಮವನ್ನು ಒಪ್ಕೊಳ್ಳೋಕ್ಕಿಂತ ಮುಂಚೆ ಮಾಂಸಾಹಾರಿಯಾಗಿದ್ದ. ಹಾಗಾದ್ರೆ ಬೌದ್ಧನಾದ ಮೇಲೆ ಅವನು ಅದನ್ನೇನಾದ್ರು ಬಿಟ್ನ, ಮಾಂಸಾಹಾರವನ್ನು ತಿನ್ನುವುದು ಬಿಟ್ನ ಅಂದರೆ ನವಿಲಿನ ಮಾಂಸವೊಂದು ನಿತ್ಯ ಅಡಿಗೆ ಮನೆಯಲ್ಲಿ ದೊರೀತಿತ್ತಂತೆ. ಅದರಿಂದ ಒಂದು ಆಹಾರ ಮಾತ್ರ ತಯಾರಾಗ್ತಿತ್ತಂತೆ. ಅದು ರಾಜನ ಒಂದು ಭೋಗ ಅಂತ ಪರಿಗಣಿತ ಆಗಿತ್ತು. ಅದರಿಂದ ಅದೊಂದನ್ನು ಬಿಟ್ಟು ಉಳಿದೆಲ್ಲ ಮಾಂಸಗಳ ಆಹಾರ ಅಲ್ಲಿ ನಿಷಿದ್ಧ ಆಗಿತ್ತು ಅಂತ ಈಗ ಕೇಳಿ ಬರ್ತದೆ. ಇದು ಸಸ್ಯಾಹಾರ ಅಹಿಂಸೆ ಅನ್ನೋದ್ರ ಹಿಂದೆ ಇರುವಂತಹ ಒಂದು ಸತ್ಯಾಂಶ. ಬೌದ್ಧನಾಗಿ ಅವನು ಬದಲಾವಣೆ ಹೊಂದಿದ ಮೇಲೆ ಕೂಡ ಹೀಗಾಯಿತು ಅಂತ. ಮತ್ತೆ ಬೌದ್ಧನಾಗಿ ಆತ ಬದಲಾವಣೆ ಹೊಂದಿದ ಮೇಲೆ ತನ್ನ ಸಾಮ್ರಾಜ್ಯದ ಸೈನಿಕ ವ್ಯವಸ್ಥೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆದ್ರಿಂದ ಮುಂದೆ ಆ ಅಶೋಕನ ಮೌರ್ಯ ವಂಶ ಇದೆಲ್ಲ ನಷ್ಟ ಆಗಿ ಹೋಯಿತು, ಪರರ ದಾಳಿಗೆ ಸಿಕ್ಕಿ ಹೋಯಿತು ಅಂತ ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಬುದ್ಧ ಅಹಿಂಸೆಯನ್ನು ಬೋಧನೆ ಮಾಡಿದ, ಕರುಣೆಯನ್ನು ಬೋಧನೆ ಮಾಡಿದ ಅಂದರೆ ಹಾಗಾದ್ರೆ ಕೃಷ್ಣ ಕ್ರೌರ್ಯವನ್ನು ಬೋಧನೆ ಮಾಡಿದ, ಹಿಂಸೆಯನ್ನು ಬೋಧನೆ ಮಾಡಿದ ಅಂತ ಅರ್ಥ ಅಲ್ಲ. ಅವೆಲ್ಲ ಕ್ಷುಲ್ಲಕತನ. ಬುದ್ಧರೇ ಆಗಲಿ, ಕೃಷ್ಣನೇ ಆಗಲಿ, ರಾಮನೇ ಆಗಲಿ ಆಯಾ ಕಾಲಕ್ಕೆ ತಕ್ಕಂತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತಮ್ಮ ವ್ಯವಹಾರದಿಂದ ತೋರಿಸಿರ್ತಾರೆ. ಒಂದು ಕಾಲದಲ್ಲಿ ಮಾಂಸಾಹಾರವನ್ನು ತಿಂತಾ ಇದ್ರು ಜನ. ಅವರು ಆ ಮಾಂಸಾಹಾರವನ್ನು ದೇವರಿಗೆ ನಿವೇದನೆ ಮಾಡಿ ಆಮೇಲೆ ತಾವು ಕೂಡ ಊಟ ಮಾಡ್ತಿದ್ರು. ಆದರೆ ಆ ಯಜ್ಞ ಮಾಡುವುದೇನಿದೆ, ಯಜ್ಞ ಮಾಡುವುದೇ ಬಹಳ ದೊಡ್ಡ ಸಂಗತಿ ಅಂತ ಬ್ರಾಹ್ಮಣರು ಕ್ಷತ್ರಿಯರೆಲ್ಲರೂ ಕೂಡ ಅದರಲ್ಲೇ ತೊಡಗಿಬಿಟ್ಟಿರ್ತಿದ್ರು. ಯಜ್ಞಕ್ಕಿಂತ ಹೆಚ್ಚಿನದ ಒಂದು ತತ್ವಜ್ಞಾನ ಅನ್ನುವುದಿದೆ. ಮುಕ್ತಿಯಾಗುವುದು ತತ್ವಜ್ಞಾನದಿಂದ, ಕರ್ಮದಿಂದ ಅಲ್ಲ ಅನ್ನುವುದನ್ನು ಮರೆತಂತೆ ಕಾಣಿಸ್ತಾ ಇದ್ರು. ಅಂಥವರಿಗೆ ಒಂದು ಚುಚ್ಚುಮದ್ದು ಕೊಟ್ಟ ಅಷ್ಟೇ ಈ ಬುದ್ಧ. ಮತ್ತೆ ಇದು ಭಾಗವತದಲ್ಲೂ ಬಂದಿದೆ. ಪ್ರಾಚೀನ ಬರಿಹಿ ಅಂತ ರಾಜ ಇದ್ದ, ಅವನ ಬಳಿಗೆ ನಾರದರು ಬಂದರು. ಅವನು ಪ್ರಾಚೀನ ಬರಿಹಿ ಅಂತಲೇ ಹೆಸರನ್ನು ಪಡೆದುಬಿಟ್ಟಿದ್ದ. ಅವನ ಸಾಮ್ರಾಜ್ಯದಲ್ಲಿ ನಿರಂತರವಾಗಿ ಯಜ್ಞಗಳನ್ನು ಮಾಡ್ತಾ ಇದ್ದ ಅಂತ ಕೇಳಿ ಬರ್ತದೆ. ಆವಾಗ ನಾರದರು ಅವನಿಗೆ ಸಿಕ್ಕಾಗ ನಾರದರು ಮೇಲ್ ನೋಡ್ಲಿಕ್ಕೆ ತೊಡಗಿದ್ರಂತೆ, ಮೇಲ್ಮುಖವಾಗಿ. ಏನು ಮೇಲ್ ನೋಡ್ತಾ ಇದ್ದೀರಲ್ಲ ಅಂತ ಇವನು ಅವ್ರನ್ನ ಕೇಳಿದ್ನಂತೆ. ನೀನು ಅನೇಕ ಪ್ರಾಣಿಗಳನ್ನು ಕೊಂದು ಯಜ್ಞಗಳನ್ನೇನೋ ಮಾಡ್ತಾ ಇದ್ದೆ, ಅವೆಲ್ಲ ಮೇಲೆ ನಿನಗಾಗಿ ಕಾಯ್ತಾ ಇವೆ, ಯಾವಾಗ ನೀನು ಬರ್ತೀಯ ಅಂತ ಕಾಯ್ತಾ ಇವೆ, ಅದನ್ನು ನಾನು ಇಲ್ಲಿಂದ ನೋಡ್ತಾ ಇದ್ದೇನೆ ಅಂತ ಇವ್ರು ಹೇಳಿದ್ರಂತೆ. ಹಾಗಾದರೆ ಮಾಂಸಾಹಾರ ತಿನ್ನುವುದು ತಪ್ಪ? ಏನಲ್ಲ. ನಾವು ತಿಂತೇವೆ ಅಂದ ಮೇಲೆ ಅದನ್ನೇ ದೇವರಿಗೆ ನಿವೇದನೆ ಮಾಡುವುದಷ್ಟೇ. ವರಾಹ ಪುರಾಣ ಮೊದಲಾದ ಕಡೆ ಅದು ಬಂದಿದೆ. ಯದನ್ನಃ ಪುರುಷಃ ತದನ್ನಾಹ ತಸ್ಯ ದೇವತಾಹ. ನಾವೇನು ಆಹಾರ ತಿಂತೀವಿ ಅದನ್ನೇ ನಾವು ಭಗವಂತನಿಗೂ ನಿವೇದನೆ ಮಾಡ್ತೇವೆ ಅಷ್ಟೇ. ಅಕ್ಕಿಯನ್ನೇ ಹೆಚ್ಚು ತಿನ್ನೋರು ಅಕ್ಕಿಯನ್ನೇ ಭಗವಂತನಿಗೆ ನಿವೇದಿಸ್ತಾರೆ.
ಮತ್ತು ಚಪಾತಿ ಇತ್ಯಾದಿಗಳನ್ನು ಮಾಡುವವರು ಅದನ್ನೇ ಭಗವಂತನಿಗೆ ಹೆಚ್ಚು ನಿವೇದನೆ ಮಾಡ್ತಾರೆ. ಏನು ತಿಂತೀವೋ ಅದನ್ನು ಭಗವಂತನಿಗೆ ನಿವೇದನೆ ಮಾಡಬೇಕು, ನೀನೇ ಇದು ಕೊಟ್ಟದ್ದು ಅನ್ನೋ ಎಚ್ಚರವನ್ನು ಇಟ್ಕೊಳ್ಬೇಕು ಅನ್ನೋದು ಮುಖ್ಯ ಅಷ್ಟೇ. ಮಾಂಸಾಹಾರ ತಿನ್ನುವುದು ತಪ್ಪೇನಲ್ಲ. ಅದನ್ನು ಈ ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ನಾನು ಚೆನ್ನಾಗಿ ಹೇಳಿದ್ದೇನೆ. ಅದನ್ನು ಸರಿಯಾಗಿ ಅರಿಯದೆ ಈ ಹಿಂದೆ ಕ್ಷತ್ರಿಯರು, ರಾಜರು ಮತ್ತು ಬ್ರಾಹ್ಮಣರು ಯಾರೂ ಕೂಡ ಮಾಂಸಾಹಾರ ತಿಂತಿರಲಿಲ್ಲ ಅಂತ ವಾದ ಮಾಡುವವರು ನಮ್ಮವರೇ ಕೆಲವರಿದ್ದಾರೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದ ಮೇಲೆ ಕೂಡ ಎಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇತ್ತು, ಶ್ರಾದ್ದದಲ್ಲಿ, ದೇವ ಕಾರ್ಯದಲ್ಲೆಲ್ಲ ಮಾಂಸಾಹಾರಕ್ಕೆ ಅವಕಾಶ ಇತ್ತು, ಬ್ರಾಹ್ಮಣರು ಅವಾಗ ಏನು ಮಾಡಬೇಕು, ಮದ್ಯಪಾನ ಹೇಗೆ ಮಾಡಬೇಕು, ಮದ್ಯಪಾನ ಮಾಡುವುದಾದರೆ ಯಾವ ಮದ್ಯವನ್ನು ಅವರು ಕೇವಲ ವಾಸನೆಯ ಮೂಲಕ ಸ್ವೀಕಾರ ಮಾಡಬೇಕು ಅನ್ನೋದೆಲ್ಲ ಅಲ್ಲಿ ಬಂದಿದೆ. ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಏನೂ ವಿವಾದ ಇರಲಿಲ್ಲ. ಆದರೆ ಆಚಾರ್ಯರ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಮ್ಮವರೇ ಮಾಧ್ವರು ಅಂತ ಕರೆಸ್ಕೊಂಡವರೇ ವೇದಾದಿ ಶಾಸ್ತ್ರಗಳಿಗೆ ಮತ್ತು ಪುರಾಣಗಳಿಗೆ ಎಲ್ಲದಕ್ಕೂ ಕೂಡ ತಮ್ಮ ಮೂಗಿನೇರಕ್ಕೆ ಅರ್ಥ ಮಾಡಿ ಎಲ್ಲರೂ ಸಸ್ಯಾಹಾರಿಗಳೇ ಆಗಿದ್ರು. ಕ್ಷತ್ರಿಯರು ಸಸ್ಯಾಹಾರಿಗಳು, ಬ್ರಾಹ್ಮಣರು ಸಸ್ಯಾಹಾರಿಗಳು, ಎಲ್ಲರೂ ಸಸ್ಯಾಹಾರಿಗಳಾಗಿದ್ರು ಅಂತ ವ್ಯರ್ಥವಾಗಿ ಮಾತನಾಡುವ ಪ್ರಯತ್ನ ಮಾಡ್ತಾರೆ. ಹಾಗಲ್ಲ, ಮಾಂಸಾಹಾರಿಗಳಿದ್ರು, ಮಾಂಸಾಹಾರ ಏನು ಕಡ್ಡಾಯ ಅಲ್ಲ, ಏನು ತಿಂತಿರೋ ಅದನ್ನು ಭಗವಂತನಿಗೆ ನಿವೇದನೆ ಮಾಡಬೇಕಷ್ಟೇ. ಬುದ್ಧನು ಅದನ್ನು ಹಾಗೆ ಹೇಳಿದ್ದ. ಈ ಒಂದು 30 ವರ್ಷದ ಹಿಂದೆ ನಾನು ಒಂದ್ಸರಿ ಪೇಪರ್ನಲ್ಲಿ ಓದಿದ ಒಂದು ಹೇಳಿಕೆ ನನಗೆ ನೆನಪಿಗೆ ಬರ್ತದೆ. ಅದನ್ನು ಹೇಳಿದವರು ಶಿವಪ್ರಕಾಶ್ ಅಂತ ಒಬ್ಬ ಸಾಹಿತಿ ಅಂತ ನನಗೆ ನೆನಪು. ತಪ್ಪಿರಬಹುದು. ಲಿಂಗಾಯತ ಧರ್ಮ ಎಲ್ಲ ಕಡೆ ಹರಡಲಿಲ್ಲ. ಮಾಂಸಾಹಾರವನ್ನು ಅವರು ಕಡ್ಡಾಯವಾಗಿ ನಿಷೇಧ ಮಾಡಿದರು. ಅದಕ್ಕೆ ಮಾಂಸಾಹಾರಕ್ಕೂ ಅವರು ಅವಕಾಶ ಕೊಟ್ಟಿದ್ರೆ ಮಾಂಸಾಹಾರವನ್ನು ಸೇವನೆ ಮಾಡುವಂಥ ಜನ ಎಲ್ಲೆಲ್ಲಿ ಇರ್ತಾರೆ, ಸಮುದ್ರದ ತೀರದಲ್ಲಿ ಅಲ್ಲಿಯೂ ಕೂಡ ಎಲ್ಲ ಚೆನ್ನಾಗಿ ಲಿಂಗಾಯತ ಧರ್ಮ ಹರಡಿರ್ತಿತ್ತು. ಹಾಗೆ ಅದಕ್ಕೆ ಅವಕಾಶ ಕೊಡಬೇಕಿತ್ತು ಅಂತ ಅವರೊಂದು ಮಾತು ಬರೆದಿದ್ದಾರೆ. ಒಂದು ಪೇಪರ್ನಲ್ಲಿ ಆ ಹೇಳಿಕೆನೇ ನಾನು ಸ್ಪಷ್ಟವಾಗಿ ನೋಡಿದ್ದೇನೆ. ಈ ದೃಷ್ಟಿಕೋನವನ್ನು ಎಲ್ಲರೂ ಒಪ್ಪದೇ ಇರಬಹುದು. ಮೂಲಭೂತವಾಗಿ ಮನುಷ್ಯನಿಗೆ ತನಗೆ ಯಾವ ಆಹಾರ ಬೇಕೋ ಅದನ್ನು ತಿನ್ನುವ ಅಧಿಕಾರ ಇದೆ, ಅದನ್ನು ಅವನು ತಿಂತಾನೆ. ಪಶ್ಚಿಮದಲ್ಲಿ ಗೋಮಾಂಸವನ್ನು ತಿನ್ನಬಹುದು. ಅವರಿಗೆ ಗೋವಂತ ಪೂಜೆ ಪೂಜ್ಯ ಅಂತ ಅವ್ರು ಪರಿಗಣನೆ ಮಾಡಲಿಲ್ಲ, ಅದನ್ನು ತಿಂತಾರೆ. ನಮಗೆ ಯಾವುದು ಪೂಜ್ಯವೋ ಅದನ್ನು ನಾವು ಬಿಟ್ಟಿರ್ತೇವೆ. ಹೀಗೆ ಮಾಂಸಾಹಾರ ತಿಂದವರೆಲ್ಲ ಕ್ರೂರಿಗಳು, ಹೃದಯಹೀನರು ಅಂತೇನಿಲ್ಲ. ಮಾಂಸಾಹಾರ ಬಿಟ್ಟವರೆಲ್ಲ ಸಾಧು ಸತ್ಪುರುಷರು, ಮಹಾಕರುಣಾಶಾಲಿಗಳು ಅಂತನೂ ಏನಿಲ್ಲ. ಹಾಗೇನೆ ಕೃಷ್ಣ ತನ್ನ ಕಾಲದಲ್ಲಿ ಅವನು ಕರುಣೆಯನ್ನೇ ಬೋಧನೆ ಮಾಡಿದ. ಮೈತ್ರ ಕರುಣ ಏವಚ ಅಂತ ಮಹಾಭಾರತದ ಕೆನೆಪತ್ರ ಭಗವದ್ಗೀತಾ. ಅದರಲ್ಲಿ ಸಾಧಕನ ನಡೆ ಹೇಗಿರಬೇಕು, ಸರ್ವಭೂತ ಹಿತೇರತಃ ಮೈತ್ರ ಕರುಣ ಏವಚ ಅಂತ ಬಂದಿದೆ. ಯುಕ್ತಾಹಾರ ವಿಹಾರನಾಗಿರಬೇಕು. ಯಾವ ಆಹಾರವನ್ನು ತಿನ್ನಬೇಕು, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು, ಅದು ಯುಕ್ತವಾಗಿರಬೇಕು. ಅಲ್ಲಿ ಸಸ್ಯಾಹಾರದ ಬಗ್ಗೆ ಏನು ಬಂದಿಲ್ಲ. ಯುಕ್ತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಮೈತ್ರ, ಎಲ್ಲ ಕಡೆ ಮೈತ್ರಿ, ಎಲ್ಲ ಜೀವರ ಬಗ್ಗೆ ಮೈತ್ರಿ ಇರಬೇಕು, ಕರುಣಾಶಾಲಿಯಾಗಿರಬೇಕು, ಸರ್ವಭೂತ ಹಿತೇರತನಾಗಿರಬೇಕು ಅಂತ ಬಂದಿದೆ. ಅಹಿಂಸಾ ಪರಮೋ ಧರ್ಮ ಅನ್ನೋದು ಮಹಾಭಾರತದಲ್ಲಿ ಕೂಡ ಇದ್ದ ಉಲ್ಲೇಖವೇ ಆಗಿದೆ. ಅದನ್ನು ಬುದ್ಧ ಎಕ್ಸ್ಕ್ಲೂಸಿವ್ಲಿ ಏನು ಹೇಳಿದ ಅಂತ ನಾವು ತಿಳಿಬೇಕಾಗಿಲ್ಲ. ಹಾಗೆ ವೇದಗಳನ್ನು ಅಪ್ರಮಾಣ ಅಂತ ಏನು ಹೇಳಲಿಲ್ಲ ಬುದ್ಧ. ವೇದಗಳನ್ನು ಪ್ರಮಾಣ ಅಂತಲೂ ಹೇಳಲಿಲ್ಲ ಅಷ್ಟೇ. ಅವನ ದೃಷ್ಟಿಕೋನ ಬೇರೆ ಇತ್ತು. ಅದನ್ನು ಅವನ ಅನುಯಾಯಿಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ದೇವತೆಗಳು ಅರ್ಥ ಮಾಡಿಕೊಂಡ್ರು. ಅದಕ್ಕೆ ಪ್ರಶಾಂತ ವಿದ್ಯಾ ಅಂತ ಹೆಸರಿತ್ತು ಅಂತ ನಾವು ಕಳೆದ ದಿವಸ, ಅದ್ರ ಹಿಂದಿನ ದಿವಸ ನೋಡಿದ್ದೇವೆ. ಬುದ್ಧನ ಸ್ತೋತ್ರ ಮಂತ್ರ ಇತ್ಯಾದಿಗಳನ್ನು ನಾವು ಮಾಡಬಹುದಾ, ವಿಗ್ರಹದ ಆರಾಧನೆ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅದು ಮಾಡಿಬಿಟ್ರೆ ನಮಗೊಂದು ಮೋಹಾವತಾರ ಆದ್ದರಿಂದ ನಮಗೂ ಕೂಡ ಮೋಹಕ್ಕೆ ಕಾರಣ ಆಗ್ತದೆ, ಅದು ಬೇಡ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗೇನಿಲ್ಲ. ಭವಂತಿ ಭಾವಾಭೂತಾನ ಮತ್ತೈವ ಪೃಥಕ್ ವಿಧಾಹ. ಜ್ಞಾನ ಬರುವುದಿದ್ರು ಅಜ್ಞಾನ ಬರುವುದಿದ್ರು ಏನಿದ್ರು ಭಗವಂತನಿಂದಲೇ ಬರಬೇಕು. ನಾರಾಯಣ ವರ್ಮದಲ್ಲಿ ಬುದ್ಧಶ್ಚ ಪಾಖಂಡ ಗಣಾತ್ ಪ್ರಮಾದಾತ್ ಅಂತ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಭಗವಂತ ಬುದ್ಧನನ್ನು ನಾವು ಧ್ಯಾನ ಮಾಡಬೇಕು. ಅದರಿಂದ ನಮಗೆ ನಾಸ್ತಿಕ ಆಲೋಚನೆಗಳಿಗೆ ಬಲಿಯಾಗುವಂತಹ ಒಂದು ಪ್ರಮಾದ ತಪ್ಪುತ್ತದೆ ಅಂತ ಬಂದಿದೆ.
ಬುದ್ಧನನ್ನು ಪ್ರತಿಮಾ ರೂಪದಲ್ಲಿ ಕೂಡ ಪೂಜೆ ಮಾಡಲಿಕ್ಕೆ ಏನು ತಪ್ಪಿಲ್ಲ. ಪ್ರತಿಮಾ ತಂದಿಟ್ಕೊಂಡ ಮೇಲೆ ಅದರಲ್ಲಿ ಬುದ್ಧನ ಕುರಿತಾದ ಒಂದು ಮಂತ್ರವನ್ನು ಹೇಳಿ ಅಲ್ಲಿ ಅವನ ಸನ್ನಿಧಾನವನ್ನು ಆವಾಹಿಸಿ ಆ ಬಳಿಕ ಪೂಜೆ ಮಾಡಬೇಕಾಗ್ತದೆ. ಯಾವ ಮಂತ್ರದಿಂದ ಅಲ್ಲಿ ಮಾಡಬೇಕು ನಿರ್ದಿಷ್ಟ ಮಂತ್ರ ಕಾಣಿಸೋದಿಲ್ಲ. ಕೃಷ್ಣನ ಪ್ರತಿಮೆಗೆ ಕೃಷ್ಣನ ಮಂತ್ರ, ಹೀಗೆಲ್ಲ ಮಂತ್ರಗಳಿವೆ. ಇದಕ್ಕೆ ಯಾವ ಮಂತ್ರ ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಚಂದಕ್ಕೆ ತಂದಿಟ್ಕೊಳ್ಳೋದಲ್ಲ ಬುದ್ಧನ ಪ್ರತಿಮೆ. ಆ ಸಮಸ್ಯೆನಾದ್ರು ಬಗೆಹರಿದ್ರೆ ಬುದ್ಧನ ಪ್ರತಿಮೆಯನ್ನು ಕೂಡ ನಾವು ನಿತ್ಯ ಆರಾಧಿಸಬಹುದು. ಅದರಿಂದ ಏನೂ ತಪ್ಪಿಲ್ಲ. ಭಗವಂತ ಹೀಗೆ ಮೋಹವನ್ನು ಭರಿಸಿದ್ದು ಬೇರೆ ಬೇರೆ ಕಡೆ ಕಾಣಿಸ್ತದೆ. ವರಾಹ ಪುರಾಣದಲ್ಲಿ ಬಂದ ಮಾತು ಏಷ ಮೋಹಂ ಸೃಜಾಮಿ. ಸ್ವಯಂ ಭಗವಂತ ರುದ್ರನಿಗೆ ಹೇಳ್ತಾನೆ, ನಾನೂ ಮೋಹವನ್ನು ಸೃಷ್ಟಿ ಮಾಡ್ತೇನೆ, ಮತ್ತು ನೀನು ಕೂಡ ಮೋಹಶಾಸ್ತ್ರಗಳನ್ನು ರಚನೆ ಮಾಡು. ಇಲ್ಲದನ್ನ ಇದ್ದಂತೆ ಹೇಳು, ಇದ್ದದ್ದನ್ನ ಇಲ್ಲವಂತೆ ಮಾಡಿಬಿಡು. ನಿನ್ನ ಬಗ್ಗೆ ಶಿವನ ಬಗ್ಗೆನೇ ಹೆಚ್ಚು ಹೇಳಿಕೋ, ನನ್ನ ಬಗ್ಗೆ ವಿಷ್ಣುವಿನ ಬಗ್ಗೆ ಹೆಚ್ಚು ಹೇಳಬೇಡ. ಹೀಗೆಲ್ಲ ಅಲ್ಲಿ ಬಂದಿದೆ. ಅಲ್ಲಿ ತ್ರಿವಿಕ್ರಮ ಪಂಡಿತರು ಒಂದು ಮಾತು ಹೇಳ್ತಾರೆ, ಅಥೋ ನ ಮೋಹಶಾಸ್ತ್ರ ವಕ್ತ ವಿಷ್ಣು ಶಂಕನೀಯ ಅಂತ. ವಿಷ್ಣು ಯಾವತ್ತೂ ಕೂಡ ಮೋಹಶಾಸ್ತ್ರವನ್ನು ರಚನೆ ಮಾಡಲಿಲ್ಲ, ಹಾಗೆ ಮಾಡಿದಾನೆ ಅಂತ ನಾವು ಆಲೋಚನೆ ಮಾಡಬಾರದು. ಅವನು ಮೋಹಕ್ಕೆ ಕಾರಣವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ. ಆಯಾ ಜನರ ಅನಾದಿಯಾದ ಕರ್ಮ, ಸಂಸ್ಕಾರ ಇತ್ಯಾದಿಗಳಿಗೆ ಅನುಗುಣವಾಗಿ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡ್ತಾನೆ ಹೊರತು ಮೋಹಶಾಸ್ತ್ರಗಳನ್ನು ಅವನು ಮಾಡಿದ್ದಾನೆ ಅಂತ ಹೇಳಬಾರದು. ಅಥೋ ನ ಮೋಹಶಾಸ್ತ್ರ ವಕ್ತ ನಾರಾಯಣ ಶಂಕನೀಯ. ಯಾಕೆಂದರೆ ಅಜಸ್ಯ ಅವಕ್ರಚೇತಸಃ, ಅವನು ಯಾವತ್ತೂ ವಕ್ರವಾದ ಬುದ್ಧಿ ಉಳ್ಳವನಲ್ಲ. ನಿರನಿಷ್ಠ ನಿರವಧ್ಯ ಅಂತ ಶ್ರುತಿ ಹೇಳಿದೆ, ದೋಷರಹಿತ ಅಂತ ಹೇಳಿದೆ ಅಂತ ಈ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಆದರೆ ಅದನ್ನೆಲ್ಲ ಆ ಬ್ರಹ್ಮಸೂತ್ರ ಭಾಷ್ಯ, ಅದೇನು ಜಿಜ್ಞಾಸಾಧಿಕರಣದಲ್ಲಿ ಆ ಮಾತು ಬಂದಿದೆ, ಅದನ್ನು ಜಗನ್ನಾಥ ಯತಿಗಳು ಕೂಡ ತ್ರಿವಿಕ್ರಮ ಪಂಡಿತರ ಮಾತನ್ನು ವಿಮರ್ಶಿಸಿದ್ದಾರೆ. ಮೋಹ ಅಂದರೆ ಮೋಹಕ್ಕೆ ಕಾರಣವಾದ ಅನಾದಿಯಾದ ಕರ್ಮ, ಸಂಸ್ಕಾರ ಅಂತ ತ್ರಿವಿಕ್ರಮ ಪಂಡಿತರ ಅರ್ಥ ಹೇಳ್ತಾರೆ. ವ್ಯಾಸತೀರ್ಥರು ಪ್ರಾಯ ಚಂದ್ರಿಕಾದಲ್ಲಿ ಮೋಹಕ ಶಾಸ್ತ್ರ ಅಂತ ಅರ್ಥ ಹೇಳ್ತಾರೆ. ವ್ಯಾಸತೀರ್ಥರು ಹೇಳಿದ್ದಕ್ಕೆ ತ್ರಿವಿಕ್ರಮ ಪಂಡಿತರ ಮಾತಿನಿಂದ ವಿರೋಧ ಬಂತಲ್ಲ. ವ್ಯಾಸತೀರ್ಥರ ಮಾತಿನಂತೆ ಭಗವಂತನೇ ಮೋಹಕ ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ ಅಂತಾಗಿದೆ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ ಮೋಹಶಾಸ್ತ್ರವನ್ನು ಭಗವಂತ ಹೇಳಲಿಲ್ಲ ಅಂತ ಹೇಳ್ತಾರಲ್ಲ. ಅಂದರೆ ಹಾಗಲ್ಲ, ಅಸತಾಮಿತ್ಯ ಅಭಿಪ್ರಾಯಾತ್. ಅಸಜ್ಜನರಿಗೆ ಆ ಭಗವಂತ ಮೋಹವನ್ನು ಬರೆಸ್ತಾನೆ, ಅದಕ್ಕಾಗಿ ತಾನು ಮೋಹಕ ಶಾಸ್ತ್ರವನ್ನು ರಚನೆಯೂ ಮಾಡ್ತಾನೆ. ಅದು ಸಜ್ಜನರಿಗೆ ಮೋಹವನ್ನು ಬರೆಸ್ತಾನೆ ಅಂತ ಅದರ ಅರ್ಥ ಅಲ್ಲ. ಅಸಜ್ಜನರಿಗೂ ಭಗವಂತ ಮೋಹವನ್ನು ಭರಿಸುವುದಿಲ್ಲ, ಅದಕ್ಕಾಗಿ ಮೋಹಶಾಸ್ತ್ರವನ್ನು ರಚನೆ ಮಾಡಿಲ್ಲ ಅಂತ ತ್ರಿವಿಕ್ರಮ ಪಂಡಿತರ ಮಾತಿಗೆ ಅರ್ಥ ಮಾಡ್ಕೋಬಾರ್ದು. ಹಾಗೆ ಮಾಡಿದರೆ ತ್ರಿವಿಕ್ರಮ ಪಂಡಿತರ ಮಾತು ಸರ್ವಮೂಲದ ವಿರೋಧವನ್ನು ಎದುರಿಸಬೇಕಾಗ್ತದೆ. ಸರ್ವಮೂಲದಲ್ಲಿ 8 ಕಡೆ ಉಲ್ಲೇಖ ಬಂದಿದೆ. ಸಮೂಹಾಯ ಸುರದ್ವಿಷಾಂ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ವಿಷ್ಣು ತತ್ವ ನಿರ್ಣಯದಲ್ಲಿ ಬಂದಿದೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಸಂಶಯಾರ್ಥಂ ಸುರದ್ವಿಷಾಂ, ದೇವತೆಗಳಿಗೆ ಸಂಶಯ ಬರಲಿ ಅನ್ನೋ ಕಾರಣದಿಂದಲೇ ಕೆಲವು ಪುರಾಣಗಳನ್ನು ರಚನೆ ಮಾಡಿದ ಅಂತಿದೆ. ಅಸುರ ಮೋಹಾಯ ಅಂತಿದೆ ಬ್ರಹ್ಮಾಂಡ ಪುರಾಣದಲ್ಲಿ, ತತ್ವನಿರ್ಣಯದಲ್ಲಿ ಅದು ಉಲ್ಲೇಖ ಕಂಡಿದೆ. ಸರ್ವಂ ಮೋಹಾರ್ಥಂ ಉದ್ದಿಷ್ಟಂ ಅಂತ ತತ್ವನಿರ್ಣಯದಲ್ಲಿ ಮತ್ತೊಂದು ಕಡೆ ಬಂದಿದೆ. ತಥಾ ದುರ್ಜ್ಞಾನ ಜನನೇ ತಾತ್ಪರ್ಯ ಅಸುರೇಶು ಚ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿದೆ. ಅಸುರರಿಗೆ ದುರ್ಜ್ಞಾನವನ್ನು ಭರಿಸುವುದರಲ್ಲೇ ಭಗವಂತನಿಗೆ ತಾತ್ಪರ್ಯ ಇರ್ತದೆ ಅಂತಿದೆ. ಸಜ್ಜನರಿಗೆ ತತ್ವಜ್ಞಾನ ಕೊಡುವುದು, ದುರ್ಜನರಿಗೆ ದುರ್ಜ್ಞಾನವನ್ನು ಕೊಡುವುದು ಅವರ ತಾತ್ಪರ್ಯ ಇದೆ ಅಂತ ಸ್ಪಷ್ಟವಾದ ಮಾತುಗಳೇ ಇದೆ. ಆದ್ದರಿಂದ ಭಗವಂತ ಸ್ವಯಂ ಮೋಹಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ. ಅದು ಯಾರಿಗೆ ಮೋಹ ಆಗಬೇಕು ಅಂತ ಅವನ ಅಭಿಪ್ರಾಯ ಇದೆ ಅಂದರೆ ದುರ್ಜನರಿಗೆ ಮೋಹ ಆಗಬೇಕು ಅಂತಿದೆ. ಯಾರಿಗೆ ತತ್ವಜ್ಞಾನದ ಅರ್ಹತೆ ಇಲ್ಲವೋ ಅವರಿಗೆ ಮೋಹ ಆಗಬೇಕು ಅಂತ ಅವನ ಅಭಿಪ್ರಾಯ ಇದೆ. ಸಜ್ಜನರಿಗೆ ತತ್ವಜ್ಞಾನ ಆಗಬೇಕು ಅಂತಲೇ ಅಭಿಪ್ರಾಯ ಇದೆ. ಈ ಎರಡು ಉದ್ದೇಶಗಳು ಅವನವೇ ಆಗಿವೆ. ಅವನ ಉದ್ದೇಶ ಈ ಜಗತ್ತಿನಲ್ಲಿ ಇಲ್ಲದೆ ಹೋದರೆ ಇನ್ನು ಯಾವ ವ್ಯಕ್ತಿಯ ಯಾವ ಉದ್ದೇಶದಿಂದಲೂ ಕೆಲಸ ಆಗೋದಿಲ್ಲ. ತ್ರಿವಿಕ್ರಮ ಪಂಡಿತರ ಮಾತುಗಳನ್ನು ಕೂಡ ಸರ್ವಮೂಲಕ್ಕೆ ಅನುಸಾರವಾಗಿ ಹೊಂದಿಸುವುದೇ ಮುಖ್ಯ. ಯಾವ ಶಾಸ್ತ್ರಗಳ ಮೂಲಕ ದುರ್ಜನರಿಗೆ ಮೋಹ ಬರೆಸಬೇಕು ಅಂತ ಭಗವಂತ ಅಪೇಕ್ಷೆ ಪಟ್ಟಿದ್ದಾನೋ ಅದೇ ಮಾತುಗಳನ್ನು ಓದಿದಾಗ ಸಜ್ಜನರಿಗೆ ತತ್ವಜ್ಞಾನವೂ ಆಗ್ತದೆ. ಆದ್ದರಿಂದ ಆ ಮಾತು ಅಪ್ರಮಾಣ ಏನಲ್ಲ. ವೇದಶಾಸ್ತ್ರ ವಿರುದ್ಧವಾದ ಮಾತಿನಲ್ಲಿ ಅಪ್ರಮಾಣ, ವೇದಶಾಸ್ತ್ರಕ್ಕೆ ಸಂಗತವಾದ ಅರ್ಥದಲ್ಲಿ ಅದು ಪ್ರಮಾಣವೇ ಆಗ್ತದೆ. ಅದರಿಂದ ಭಗವಂತನ ಆ ಮಾತುಗಳಿಗೂ ಕೂಡ, ಮೋಹಕ್ಕಾಗಿಯೇ ಭಗವಂತ ರಚನೆ ಮಾಡಿದ ಮಾತುಗಳಿಗೂ ಕೂಡ
ಒಂದು ಶೋಭೆಯೇ ಬರ್ತದೆ. ಆದ್ದರಿಂದ ಭಾಗವತದಲ್ಲಿ ಬಂದ 10ನೇ ಸ್ಕಂದದಲ್ಲಿ ಬಂದಿರುವ ಮಾತು ಇದೆಯಲ್ಲ, ಅಕ್ರೂರ ಹೇಳಿದ ಮಾತು, ನಮೋ ಬುದ್ಧಾಯ ಶುದ್ಧಾಯ ದೈತ್ಯ ದಾನವ ಮೋಹಿನಿ ಅನ್ನುವುದನ್ನೇ ಒಂದು ಮಂತ್ರವನ್ನಾಗಿ ತಗೊಳ್ಬೇಕು. ನಿತ್ಯ ನಾವು ಹಾಗೆ ಅದನ್ನು ಪಠನೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆವರ್ತನ ಮಾಡಲಿಕ್ಕೆ, ಅದನ್ನೇ ಮಂತ್ರದಂತೆ ಆವರ್ತನ ಮಾಡಲಿಕ್ಕೂ ತುಂಬ ಉಪಯುಕ್ತವಾದದ್ದೇ. ಅಲ್ಲಿ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಏನೂ ಬೇಕಾಗಿಲ್ಲ. ತುಂಬ ಅನಾಯಾಸವಾಗಿ ಅದನ್ನು ನಾವು ಪಠಿಸಬಹುದು. ಇದಿಷ್ಟು ಬುದ್ಧಾವತಾರದ ಕುರಿತು ನಾನು ಹೇಳಬೇಕಾದದ್ದು. ಅದೆಲ್ಲವನ್ನು ಕೂಡ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಸುಮಾರು ಒಂದು 4 ದಿವಸಗಳ ಕಾಲ ನಾವು ಇದೇ ಕಥೆಯನ್ನು ನೋಡಿದ್ದೇವೆ. ಇದರ ಬಗ್ಗೆ ತಾವೆಲ್ಲರೂ ಕೂಡ ಬಹುಶ್ರುತರಿದ್ದೀರಿ. ಬಹಳ ದೊಡ್ಡ ಅಧ್ಯಯನ ಮಾಡಿದವರು ಅನೇಕ ಜನ ಇದ್ದೀರಿ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಬೇಕು ಅಂತ ಒಂದು ವಿನಂತಿ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.